ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 25/2/2025ಕ್ಕೆ ಕರ್ನಾಟಕ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ತಾವೆಲ್ಲರೂ ಕೂಡ ಭಾಳಷ್ಟು ತಯಾರಿಯನ್ನು ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಮಂಡಳಿಯವರು 4 ಸೆಟ್ ಕ್ವಶನ್ ಪೇಪರ್ನ ನಿಮಗೆ ಬಿಟ್ಟಿದ್ದಾರೆ. ಮಾಡಲ್ 1, 2, 3, 4 ಆ 4 ಸೆಟ್ ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡಿದ್ದೀನಿ. ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ 3 ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಆಗಿ ಕೊಟ್ಟಿದ್ದೀನಿ. ಸೊ ಫಿಕ್ಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲವೂ ಇದೆ. ಇವೆಲ್ಲವೂ ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅನ್ನೋದನ್ನು ನೀವುಗಳು ಕ್ಲಿಕ್ ಮಾಡಿದರೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತವಪ್ಪ ಅಂದ್ರೆ ನಾವು ಹಾಕಿರ್ತಕ್ಕಂಥ ಕನ್ನಡದ ಎಲ್ಲ ವಿಡಿಯೋಗಳು ಸಿಗ್ತವೆ. ಸೊ ಇಷ್ಟು ನೋಡ್ಕೊಡ್ರಿ, ಯಾಕೆ 100ಕ್ಕೆ 100 ಆಗೋದಿಲ್ಲ ಅಂತ ನೋಡುವ. ಫಸ್ಟ್ ಚೆನ್ನಾಗಿ ಓದಬೇಕು, ವಿಡಿಯೋವನ್ನು ಕಡೆ ತನಕ ನೋಡಬೇಕು. ಯಾವ ವಿಡಿಯೋದಲ್ಲಿ ಯಾವ ವಿಷಯಾಂಶ ಹೇಳಿದಾನೆ ಅನ್ನೋದನ್ನು ಗಮನವಿಟ್ಟು ಕೇಳಿದರೆ ಮಾತ್ರ ಸ್ನೇಹಿತರೆ ಏನಾಗ್ತದೆ 100ಕ್ಕೆ 100 ಅಂಕಗಳು ಬರ್ತವೆ. ಹಾಗಾದರೆ ಎಲ್ಲವೂ ಓದಿದ್ದೀವಿ, ಇವಾಗ ಬರೆಯೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹಾಗಾದರೆ ನೀವು ಬರೀತಕ್ಕಂಥ ಆನ್ಸರ್ ಸೀಟ್ ಹೇಗಿರಬೇಕು, ಯಾವೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅಂದರೆ ಇವ್ಯಾಲ್ಯುವೇಟರ್ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಅದನ್ನು ಕೂಡ ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಟಾಪರ್ ಪೇಪರ್ಸ್ ಇದೆ, ಸೊ ಅದನ್ನು ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥದ್ದೇ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತು ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣದ್ದು ಇರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವಾಗ ಇಲ್ಲಿ ನೀವು ಫಸ್ಟ್ ಮೇನ್ಸ್ 1 ಅಂತ ಹಾಕೋಬೇಕು. ಆಲ್ರೆಡಿ ಮಾರ್ಜಿನ್ ಇರ್ತದೆ. ಸೊ ಮಾರ್ಜಿನ್ ಇರದಿದ್ದರೂ ನೀವು ಸ್ವಲ್ಪ ಏನು ಮಾಡಿಕೊಡ್ರಿ, ಒಂದು ಸೀಸ್ ಪೆನ್ಸಿಲೇ 1 ಇಂಚ್ 1.5 ಇಂಚ್ ಆಗುವಷ್ಟು ನೀವು ಏನು ಮಾಡಿಕೊಡ್ರಿ ಜಾಗವನ್ನು ಬಿಟ್ಕೊಂಡು ಸೊ ಈ ಥರನಾಗಿ ಕಾಲಮ್ಗಳನ್ನು ಹಾಕ್ಕೊಂಡು ಬಹು ಆಯ್ಕೆ ಪ್ರಶ್ನೆಗಳನ್ನು ಬರೆಯುವಾಗ ಕಡ್ಡಾಯವಾಗಿ ಕ್ರಮಾಕ್ಷರಗಳನ್ನು ಬರೀಲೇಬೇಕು. ನೀವು ಕ್ರಮಾಕ್ಷರ ಬರೆಯದೇ ಇದ್ದರೆ ಅಂಕಗಳನ್ನು ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಒಂದು ಬಹು ಆಯ್ಕೆ ಪ್ರಶ್ನೆಗಳ ಬರೆಯುವಾಗ ಇನ್ನೊಂದು ರೂಲ್ಸ್ ಅದ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬರೆಯುವಾಗ ಒಂದು ಸರಿ ಮಾತ್ರ ಬರೀಬೇಕು. ತಿದ್ದಿ ತೀಡಿ ಬರಲಿಕ್ಕೆ ಅವಕಾಶ ಇಲ್ಲ. ನೀವು ಚಿತ್ತುಕಾಟ ಹಾಕಿ ಖಾಟ್ ಹಾಕಿ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಫುಲ್ ನೀವು ಏನು ಮಾಡಬೇಕು, ಕ್ವಶನ್ ನಂಬರನ್ನೇ ಖಾಟ್ ಹಾಕಬೇಕು, ಆಮೇಲೆ ನೆಕ್ಸ್ಟ್ ಬರೆದ್ರೆ ನಿಮಗೆ ಕೊಡ್ತಾರೆ. ಬಟ್ ಇದೇ ಉತ್ತರವನ್ನು ತಿದ್ದುಪಡಿ ಮಾಡಿ ಚಿತ್ತುಕಾಟ ಮಾಡಿ ಬರೆದ್ರೆ ಅಂಕಗಳನ್ನು ಕೊಡೋದಿಲ್ಲ. ಸೊ ನೀವುಗಳು ಕೂಡ ಏನು ಮಾಡಬೇಕು, ಇಲ್ಲಿ ಯಾವ ಥರನಾಗಿ ಒಂದೊಂದು ಲೈನ್ ಬಿಟ್ಟು ಬರ್ತಿದ್ದಾರಲ್ಲ, ಸೊ ಸಿ ಉದ್ಧರಣ, ಆಮೇಲೆ ಡಿ ಅವಧಾರಣಾರ್ಥ ಕಾವ್ಯ, ಎ ಚುತ್ವ. ಸೊ ಈ ಥರನಾಗಿರ್ತಕ್ಕಂಥ ನಿಮ್ಮ ಕ್ವಶನ್ ಪೇಪರಲ್ಲಿ ಯಾವುದು ಮಲ್ಟಿಪಲ್ ಚಾಯ್ಸ್ ಅಲಾಂಗ್ ಅದಲ್ಲ ಅದನ್ನು ನೀವೇನು ಮಾಡಬೇಕು, ಚೆನ್ನಾಗಿ ನೀಟಾಗಿ ಬರೀಬೇಕು. ಇನ್ನು ಸೆಕೆಂಡ್ ಮೇನ್ಸ್ನಲ್ಲಿ ನೋಡಿ, ಸೊ ಸಂಬಂಧೀಕರಣ ಹೇಗೆ ಬರೆದಿದ್ದಾರೆ ಈ ಥರ ಜೋಡಿಗಳನ್ನು ಬರಿಬೋದು, ಅಥವಾ 3 ಮತ್ತು 4ನೇ ಸಂಬಂಧದ ಜೋಡಿಗಳನ್ನು ಬರಿಬೋದು. ಸೊ ಇದ್ರ ಫುಲ್ಲಾಗಿ ಬರೆದಿದ್ದಾರೆ ಸ್ಟೂಡೆಂಟು. ಮುರಾರಿ ಕೃಷ್ಣ ರಾಜೀವ ಸಖ ಸೂರ್ಯ. ಸೊ ನೀವೇನು ಬರಿಬೋದು, ಕೇವಲ ರಾಜೀವ ಸಖ ಸೂರ್ಯ ಅಂತಲೂ ಕೂಡ ಬರಿಬೋದು, ಅಥವಾ ಸೂರ್ಯ ಅಂತ ಬರೆದು ಕೆಳಗಡೆ ಅಂಡರ್ಲೈನ್ ಸಹಿತ ಹಾಕಬೇಕು. ಸೊ ಈ ತನ್ನಾಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 7, 8, 9, 10 ಅಂತ ನೀಟಾಗಿ ಏನೂ ಚಿತ್ತುಕಾಟ ಮಾಡಲಾರ್ದೆ, ವ್ಯಾಕರಣ ದೋಷಗಳಿರಲಾರ್ದೆ ಪೂರ್ಣವಾಗಿ ನೀವು ಅಂಕಗಳನ್ನು ಗಳಿಸಬೇಕಾದ್ರೆ ಈ ಥರ ನೀವೇನು ಮಾಡಬೇಕಾಗ್ತದೆ ಸ್ನೇಹಿತರೆ, ಟ್ರಿಕ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಇನ್ನು ಥರ್ಡ್ ಮೇನ್ಸಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. ನೆನಪಿರಲಿ, ಇಲ್ಲಿ ಫುಲ್ ಸೆಂಟೆನ್ಸ್ ಇರಬೇಕು, ಕೇವಲ ಒಂದು ಶಬ್ದದಲ್ಲಿ ಉತ್ತರಗಳನ್ನು ಬರೆಯುವ ಹಾಗಿಲ್ಲ. ಇಲ್ಲಿ ನೋಡಿರಿ, ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು ಅಂತ ಕೇಳಿದರು, ಬರೀ ರಾಹಿಲ್ ಅಂತ ಬರೆಯುವಂಗಿಲ್ಲ. ಯಾಕಂದ್ರೆ ಅವರು ಕೊಡುವಾಗ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿರಿ ಅಂದಾಗ ನಿಮ್ಮ ವಾಕ್ಯಗಳು ಪೂರ್ಣವಾಗಿಯೇ ಇರಬೇಕು. ಇಲ್ಲಿನೂ ಕೂಡ 14 ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ. 12 ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು. ಸ್ವಲ್ಪ ಇನ್ನೂ ನೀವು ಬರೆದು ಏನು ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಅಂಡರ್ಲೈನ್ಗಳನ್ನು ಸಹಿತ ಮಾಡ್ಬೋದು. ಈ ಕೀವರ್ಡ್ಸನ್ನು ಸಿಂಗಲ್ ಇನ್ವರ್ಟೆಡ್ ಕಾಮ ತೋರಿಸಿ ಕೆಳಗಡೆ ಅಂಡರ್ಲೈನ್ಗಳನ್ನು ಮಾಡ್ಬೋದು. ರಾಮನ ಬರುವಿಕೆಗೆ ಯಾರು ಕಾದಿದ್ರು, ಶಬರಿಯು ಕಾದಿದ್ದಳು. ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ಬೋದು, ಮೇನ್ ಕೀವರ್ಡ್ ಏನಿರ್ತದಲ್ಲ ಆ ಕೀವರ್ಡ್ ಕೆಳಗಡೆ ನೀವು ಇನ್ನಷ್ಟು ಅಂಡರ್ಲೈನ್ ಮಾಡಿ ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕಿದ್ರೆ ಇನ್ನೂ ಕೂಡ ಔಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತದೆ. ಯಾವುದೇ ಚಿತ್ತುಕಾಟ ಇಲ್ಲ. ಈ ಪೇಪರ್ ಅಂತಲೂ ಇಷ್ಟು ನೀಟಾಗಿ ಬರ್ತಿದ್ದಾರೆ ನೋಡಿ, ಒಂದಷ್ಟು ಕೂಡ ಏನಾಗಿಲ್ಲಪ್ಪ ಅಂದರೆ ತಪ್ಪುಗಳಿಲ್ಲ. ಈ ಥರನಾಗಿ ಮಾಡಿದ್ದಾರೆ. ಇನ್ನು 1 ಅಂಕದ ಎಲ್ಲ ಮುಗಿತು. ಇನ್ನು 2 ಅಂಕದ ಪ್ರಶ್ನೆಗಳು. ಸೊ 2 ಅಂಕದ ಪ್ರಶ್ನೆಯಲ್ಲಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಓಕೆನಾ. ಸೊ ಈ ಥರನಾಗಿರ್ತಕ್ಕಂಥ ಇದೊಂದು ಪ್ರಶ್ನೆ ಉತ್ತರ ಇದೆ ನೋಡ್ಕೊಳ್ರಿ. ಯಾವ ಥರ ಸ್ವಲ್ಪ ನೀವು ಬರೆಯುವಾಗ ಏನು ಮಾಡಿರಿ ಅಂದ್ರೆ ಪ್ಯಾರಾಗ್ರಾಫ್ದಿಂದ ಸ್ಟಾರ್ಟ್ ಮಾಡಿರಿ. ಒಂದು ಸ್ವಲ್ಪ ಪ್ಯಾರಾಗ್ರಾಫನ್ನು ಬಿಟ್ಟು ನೀಟಾಗಿ ನೀವೇನು ಮಾಡ್ಕೊಡ್ರಿ, ಯಾಕಂದ್ರೆ ಭಾಷೆಗಳಿದೆ ಅಂದಮೇಲೆ ನಾವು ಸ್ವಲ್ಪ ವ್ಯಾಕರಣ ಶಿಸ್ತುಬದ್ಧತೆಯನ್ನು ಕಲಿಯಲೇಬೇಕು. ಸೊ ಇಲ್ಲಿ ನೀವೇನು ಮಾಡ್ಕೊಡ್ರಿ, 2-3 ವಾಕ್ಯದ ಉತ್ತರವನ್ನು ಬರೆಯುವಾಗ ಕಂಪಲ್ಸರಿಯಾಗಿ ಏನು ಮಾಡ್ಕೊಡ್ರಿ, ಪ್ಯಾರಾಗ್ರಾಫ್ದಿಂದ ಸ್ಟಾರ್ಟ್ ಮಾಡ್ಕೊಡ್ರಿ. ಕೀವರ್ಡ್ಸ್ ಕೆಳಗಡೆ ಅಂಡರ್ಲೈನ್ ಹಾಕೋದನ್ನು ಮಾತ್ರ ಮರೆಯದಿರಿ. ಸೊ ನಿಮ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ವರ್ಡ್ಸ್ ಅನ್ನಿಸ್ತಾವಲ್ಲ, ಸೀಸ್ ಪೆನ್ಸಿಲು ಅಥವಾ ನೀವು ಬರೀತಕ್ಕಂಥ ಪೆನ್ನು ಯಾವುದಾದ್ರೂ 2ರಿಂದ ನೀವೇನು ಮಾಡ್ಕೊಡ್ರಿ, ಸ್ವಲ್ಪ ಅಂಡರ್ಲೈನ್ ಹಾಕಿ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಮದು ಕೂಡ ಏನಾಗ್ತದಪ್ಪ ಅಂದ್ರೆ ಈ ಪೂರ್ವ ಸಿದ್ಧತೆಯಲ್ಲಿ ಆಗಿರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆಗಳಲ್ಲಿ ಇದೇ ಥರ ಫಾಲೋಗಳನ್ನು ನೀವು ಪ್ಯಾಟ್ರನ್ಗಳನ್ನು ಮಾಡಬೇಕು. ಓಕೆನಾ. ಸೊ ನಿಮ್ಗೆ ಖಂಡಿತವಾಗಿ ಅಂಕಗಳನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇವೆಲ್ಲ 2 ಅಂಕದ ಪ್ರಶ್ನೆಗಳನ್ನು ವಿದ್ಯಾರ್ಥಿ ಬರ್ತಿದ್ರು. ಸೊ ಅದಕ್ಕಾಗಿ 2ಕ್ಕೆ 2 ಅಂಕಗಳನ್ನು ಕೊಟ್ಟಿದ್ದಾರೆ. ನೋಡಿರಿ, ಇಲ್ಲಿ ಸ್ವಲ್ಪ ಏನದ
ದುರ್ಯೋಧನ ಭೀಷ್ಮನ ಬಳಿ ಬಂದಾಗ ನಮಸ್ಕರಿಸಲು ಅಂತಿದೆ. ಇಲ್ಲಿ ಏನೂ ಚಿತ್ರ ಕಾಡ್ತಿಲ್ಲ, ಜಸ್ಟ್ ಒಂದು ಎರೋ ಮಾರ್ಕನ್ನು ಪುಷ್ ಮಾಡಿದ್ದಾರೆ, ಅಲ್ಲಿ ಬರೆದಿದ್ದಾರೆ. ಇಲ್ಲಿ ಕೊಂದ ಅಂತ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಸೊ ನೀವು ಆಗಿರ್ತಕ್ಕಂಥ ತಪ್ಪುಗಳನ್ನು ಒಟ್ಟ ಎದ್ದು ಕಾಣಬಾರ್ದು, ಅದನ್ನು ಪೇಂಟ್ ಹಚ್ಚಿದಂಗತ್ಲೆ ಅಲ್ಲ ಏಷ್ಯನು. ಸೊ ಜಸ್ಟ್ ನೀವೇನು ಮಾಡಬೇಕಪ್ಪ ಅಂದ್ರೆ ಅಲ್ಲೇ ಒಂದು ಚೂರು ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಸೇರ್ಪಡೆ ಮಾಡ್ಕೊಂಡು ಉತ್ತರಗಳನ್ನು ನೀವೇನು ಮಾಡಬೇಕಾಗ್ತದೆ, ತೋರಿಸ್ಬೇಕಾಗ್ತದೆ. ಕನ್ನಡದಲ್ಲಿ ಟೈಮ್ ಸಿಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. 2-3 ವಾಕ್ಯದಲ್ಲಿ ಅಂದಾಗ ಉತ್ತರಗಳು 2-3 ವಾಕ್ಯದಲ್ಲೇ ಇರಲಿ. 8-10 ವಾಕ್ಯಗಳಂದಾಗ ಉತ್ತರಗಳು 8-10 ವಾಕ್ಯಗಳಿಗೆ ಸೀಮಿತವಾಗಿರಲಿ. ಯಾಕಂದರೆ ಫಸ್ಟ್ ಪೇಪರ್ ಅದ, ಕನ್ನಡ ಅದ, ಎಲ್ಲ ಗೊತ್ತದ ಅಂತ ಉದ್ದಕ್ಕೆ ಬರೆದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಲಾಸ್ಟಿಗೆ ಟೈಮ್ ಸಿಗೋದಿಲ್ಲ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಭಾಳ ಟೈಮ್ ಮ್ಯಾನೇಜ್ಮೆಂಟ ಕನ್ನಡದಲ್ಲಿ ಮಾಡಬೇಕು. ನಾವು ನೋಡಿದ್ದೀವಿ ಭಾಳ ವಿದ್ಯಾರ್ಥಿಗಳು ನಿಬಂಧ ಬರೆಯೋದಿಲ್ಲ, ಪತ್ರ ಬರೆಯೋದಿಲ್ಲ, 10 ಮಾರ್ಕ್ಸ್ ಬಿಟ್ಟು ಬಿಡ್ತಾರೆ. ಒಟ್ಟೆ ಬಿಟ್ಟು ಬರ್ಲಿಕ್ಕೆ ಹೋಗಬೇಡಿ. ಸೊ ನೀವುಗಳನ್ನ ಕೇಳಿರ್ತಕ್ಕಂಥ ವಿಷಯಾಂಶಗಳನ್ನ ಏನು ಕೇಳಿದಾರಲ್ಲ ಅದನ್ನು ಬರೆದ್ರೆ ಸಾಕು. ಸೊ ನಿಮಗೆ ಖಂಡಿತವಾಗಿ ಏನು ಮಾಡ್ತಾರೆ, ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ನೋಡಿ ಎನ್ ಮೂರ್ತಿರವರ ಪರಿಚಯವನ್ನು ಕೇಳಿದರೆ ವಿದ್ಯಾರ್ಥಿ ಭಾಳ ಬರ್ತಿದ್ದಾನೆ. ಇಷ್ಟೇನೂ ಬರೆಯೋ ಅವಶ್ಯಕತೆ ಇಲ್ಲ, ಹೌದಲ್ಲ. ಕೇವಲ 4 ಪಾಯಿಂಟ್ ಇದೆ. ಸೊ 1ನೇದು ಸ್ಥಳ, 2ನೇದು ಕಾಲ, 3ನೇದು ಕೃತಿ, 4ನೇದು ಪ್ರಶಸ್ತಿ. ಇವುಗಳನ್ನು ಒಂದೊಂದು ಪಾಯಿಂಟ್ಗಳಲ್ಲಿ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಒಟ್ಟು ಟೈಮ್ ಮ್ಯಾನೇಜ್ಮೆಂಟ್ಗಳನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ಪರೀಕ್ಷೆಯಲ್ಲಿ ಎಷ್ಟು ಸಮಯ ಸಿಗ್ತದಲ್ಲ, ವಿಶೇಷವಾಗಿ ಕನ್ನಡದಲ್ಲಿ ನೀವು ಕನ್ನಡ ಸ್ಕೋರ್ ಆತಂದ್ರೆ ಎಲ್ಲನೂ ಸ್ಕೋರ್ ಆದಂಗೆ ಅಂತ ತಿಳ್ಕೊಡ್ರಿ. ಯಾಕಂದ್ರೆ ಅಷ್ಟು ಈಸಿಯಾಗಿರ್ತಕ್ಕಂಥದ್ದು ಯಾವುದು ಇರೋದಿಲ್ಲ. ಯಾಕಂದ್ರೆ ಭಾಳ ನೀವು ಎಫರ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟೇ ಕನ್ನಡ ಸಬ್ಜೆಕ್ಟ್. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು, ಕನ್ನಡದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇರಲಿ. ಸೊ ವಿಷಯಾಂಶಗಳನ್ನು ಏನು ಕೇಳಿದ್ದಾರೆ ಅದನ್ನು ಸ್ಫುಟವಾಗಿ ಬರೆದ ಅಂಕಗಳನ್ನು ತಗೊಳ್ರಿ. ಕುವೆಂಪು ಅವರ ಬಗ್ಗೆ ಇರ್ತಕ್ಕಂಥ ಕವಿ ಪರಿಚಯ ತುಂಬ ಒಂದು ಪೇಜೇ ಬರೆದಿದ್ದಾರೆ, ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ. ನೋಡಿರಿ ಅಲಂಕಾರ ಉತ್ಪಲಮಾಲಾ ವೃತ್ತ ಹಾಕಿದ್ದಾರೆ, ಎಷ್ಟು ನೀಟಾಗಿದೆ ನೋಡಿ. ಭಗನ, ರಗನ, ನಗನ ಚೆನ್ನಾಗಿ ಬರ್ತಿದ್ದಾರಲ್ಲ. ಇಲ್ಲೇನು ಬರಿಬೇಕಂದ್ರೆ ಇದು ಅಕ್ಷರಗಣ ಆಧಾರಿತ ಉತ್ಪಲಮಾಲಾ ವೃತ್ತವಾಗಿದೆ. ಅದು ಒಂದು ಸ್ವಲ್ಪ ಸೇರಿಸಬೇಕಾಗಿತ್ತು ನೀವು, ಮಾತ್ರಾಗಣ ಆಧಾರಿತ ಮತ್ತು ಅಕ್ಷರಗಣ ಆಧಾರಿತ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಇದು ಅಕ್ಷರಗಣ ಆಧಾರಿತ ಉತ್ಪಲಮಾಲಾ ವೃತ್ತವಾಗಿದೆ ಅಂತ ಬರೆದು ಅದರ ಒಂದು ಲಕ್ಷಣಗಳನ್ನು ಬರೆದು 20 ಅಕ್ಷರಗಳಿರ್ತಾವೆ. ಭರ ನಭವ ಜರ ಅಂತಕ್ಕಂಥ ಗಣಗಳಿರ್ತಾವೆ, ಕೊನೆಗೆ ಗುರು ಇರ್ತದೆ ಅಂತ ಬರೆದ್ರೆ ಉತ್ಪಲಮಾಲಾ ವೃತ್ತದ ಲಕ್ಷಣ ಕಂಪ್ಲೀಟ್ ಆಗ್ತದೆ. ಇನ್ನು ಅಲಂಕಾರ ನೋಡಿ ಕೊಟ್ಟಿದ್ದ ವಾಕ್ಯಗಳನ್ನು ಬರೆದಿದ್ದಾರೆ. ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸಿದರು. ಫಸ್ಟ್ ನೀವು ಅಲಂಕಾರ ಬರೀಬೇಕಿತ್ತು, ಯಾಕಂದರೆ ಇಲ್ಲಿ ಅಂತ್ಯ ಇದೆ ಅಂದರೆ ಅಲಂಕಾರ ಇದು ಉಪಮಾಲಂಕಾರವಾಗಿದೆ. ಪೂರ್ಣೋಪಮಾಲಂಕಾರ ಅಂತಲೂ ಕೂಡ ಬರೆದ್ರೆ ಬರ್ತದೆ. ಆಮೇಲೆ ಉಪಮೇಯ ರಾಮಲಕ್ಷ್ಮಣರು, ಉಪಮಾನ ಅಶ್ವಿನಿ ದೇವತೆಗಳು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಶೋಭಿಸೋದು. ಆವಾಗ ಸಮನ್ವಯ ಏನು ಬರಿಬೇಕಂದ್ರೆ ಉಪಮೇಯವಾದ ರಾಮಲಕ್ಷ್ಮಣರನ್ನು ಉಪಮಾನವಾದ ಲಕ್ಷ್ಮೀ ದೇವತೆಗಳಿಗೆ ಹೋಲಿಸಲಾಗಿದೆ. ಉಪಮಾವಾಚಕ ಪದ ಮತ್ತು ಸಮಾನ ಧರ್ಮ ಇರೋದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಂತ ಬರೆದ್ರೆ ನಿಮ್ಮ ಮಾರ್ಕ್ಸ್ಗಳನ್ನು ಕಂಪ್ಲೀಟ್ ಆಗಿ ಕೊಡ್ತಾರೆ. ಇನ್ನು ಗಾದೆ ಮಾತು ವಿಸ್ತರಣೆ ಪ್ರಶ್ನೆ ಸಂಖ್ಯೆ 32 ಇರ್ತದೆ ನೋಡಿ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನಿವನ್ ಗಾದೆ ಮಾತನ್ನು ಬರೆಯುವಾಗ ಇಷ್ಟು ಪೀಠಿಕೆಯಲ್ಲಿ ನೀವು ಬರಲೇಬೇಕು. ಗಾದೆ ಮಾತುಗಳು ಹಿರಿಯರ ಅನುಭವದ ನುಡಿಗಳು, ಗಾದೆಗಳು ವೇದಕ್ಕೆ ಸಮಾನ, ವೇದ ಸುಳ್ಳಾಗದರೂ ಗಾದೆ ಸುಳ್ಳಾಗದು ಎಂಬ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೋದು. ಈ ಗಾದೆಯ ಒಂದು ಮೌಲ್ಯವನ್ನು, ಒಂದು ಮಹತ್ವವನ್ನು ಒಂದು ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಹೋಲಿಸಿ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಒಂದು 8-10 ಸಾಲುಗಳನ್ನು ಬರೆದ್ರೆ ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋಣ, ಸಂದರ್ಭಗಳು 18 ಮಾರ್ಕ್ಸ್ ಇರ್ತಾವೆ. ಪ್ರತಿಯೊಂದು ಸಂದರ್ಭವನ್ನು ಬರೆಯುವಾಗ 3 ಸ್ಟೆಪ್ಸ್ಗಳನ್ನು ನೀವು ಬರಿಬೇಕು. ಸೊ ಇಲ್ಲಿ ಆಯ್ಕೆ ಅಂತ ಬರೆದಿಲ್ಲ, ನೀವು ಬರ್ಕೊಡ್ರಿ, ನೀವು ಆಯ್ಕೆ ಅಂತ ಬರೀರಿ, ಆಯ್ಕೆ ಬರಿಬೇಕು, ಓಕೆನಾ. 2ನೇದು ಸಂದರ್ಭ ಇದೆ, ನೆಕ್ಸ್ಟ್ ಏನದ ಸ್ವಾರಸ್ಯ ಅಂತ ಇದೆ. ಸೊ ಆ ಥರನಾಗಿ ಬರಿಬೇಕು. ಆಯ್ಕೆಯಲ್ಲಿ ಯಾರ ಲೇಖಕರು, ಯಾ ಕವಿದು, ಯಾವ ಪಾಠ, ಯಾವ ಪದ್ಯ, ಸಂದರ್ಭ ಯಾರು ಯಾರಿಗೆ ಯಾವಾಗ ಹೇಳಿದರು, ವಿವರಣೆ ಅಥವಾ ಸ್ವಾರಸ್ಯನ ಕೂಡ ನೀವೇನು ಮಾಡ್ಬೋದು ಬರಿಬೋದು. ಇಲ್ಲಿ ಭಾಳ ಸ್ಟೆಪ್ಗಳನ್ನು ವಿದ್ಯಾರ್ಥಿ ಬರೆದಿದೆ. ಸಂದರ್ಭ ವಿವರಣೆ ಸಪ್ರೇಟಾಗಿ ಬರೆದಿದ್ದಾರೆ, ನೀವು ಸಂದರ್ಭದಲ್ಲಿ ಏನು ಬರಿಬೋದು, ವಿವರಣೆಗಳನ್ನು ಬರ್ಕೊಳ್ಬೋದು. ಸೊ ಈ ಥರನಾಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು ಫಾಲೋಅಪ್ ಮಾಡ್ಕೊಡ್ರಿ. ಯಾಕಂದ್ರೆ ಸಂದರ್ಭಗಳಲ್ಲಿ 6 ಇರ್ತಾವೆ, 3 ಗದ್ಯದ್ದು 3 ಪದ್ಯದ್ದು. ಅದರಲ್ಲಿ ಇನ್ನೊಂದು 2 ಏನಾಗ್ತಿರ್ತಾವಪ್ಪ ಅಂದ್ರೆ ಪದ್ಯದ್ದು ಮತ್ತು ಪಾಠದ್ದು ಒಳಗಿನ ಸಾಲುಗಳು ಇರ್ತಾವೆ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು, ಗೆಸ್ ಮಾಡೋದು ಕಷ್ಟ ಇದೆ, ಬಟ್ ಆದರೂ ಕೂಡ ನೀವು ಇನ್ನಷ್ಟು ನೀಟಾಗಿ ಏನು ಮಾಡಬೇಕು, ಚೆನ್ನಾಗಿ ಓದ್ಕೊಡ್ರಿ. ಅವಂತಿ ಸುಕುಮಾರನೆಂದು ಪೆಸರನಿಟ್ಟಂ ಅಂತ ಇದೆ. ಸೊ ಇದು ಸುಕುಮಾರ ಸ್ವಾಮಿಯ ಕಥೆ ಅಂತ ಲಾಸ್ಟ್ ಇಯರ್ ಇತ್ತು, ಇವಾಗ ಈ ಪಾಠ ತೆಗೆದಿದ್ದಾರೆ ಈ ವರ್ಷ, ಬಟ್ ಅದು ಚೆನ್ನಾಗಿತ್ತು. ನೆಕ್ಸ್ಟ್ ವಸಂತವಾಗುತ್ತ ಮುಟ್ಟೋಣ ಅಂತ ಇದೆ, ಸಂಕಲ್ಪ ಗೀತೆ ಪದ್ಯದ್ದು ಆಯ್ಕೆ ಇದೆ. ಸಂದರ್ಭ ವಿವರಣೆ ಸ್ವಾರಸ್ಯ. ತೇಲಿಸಿ ಮುಳುಗಿಸಿ ಖಂಡ ಖಂಡ ಕಳ ಅಂತ ಇದೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥದ್ದಿದೆ. ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನ ಅಂತಲೇ ಹೇಳ್ಬೋದು. ಇನ್ನು ಕೌರವೇಂದ್ರನ ಕೊಂದೆ ನೀನು ಪಾಠದ ವಾಕ್ಯ ಇತ್ತು. ಸೊ ನೋಡಿ ಹೇಗೆ ಬರ್ತಿದ್ದಾರೆ. ಸೊ ಒಟ್ಟ ಸಂದರ್ಭ ಸ್ವಾರಸ್ಯಗಳನ್ನು ಬರೆಯುವಾಗ ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನು ಬರೀರಿ. ಇನ್ನು ಪದ್ಯ ಭಾಗ ಬರುವಾಗ ಚೆನ್ನಾಗಿ ಬರೆದಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆ 1039 ಅವಾಗ ಏನು ಬರ್ತಾರೆ, ಕೊಡಲಿ ಕೋರೆ ಕುಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ
ಗಂಗಳ ಚರಗಿ ಮಂಗಳ ಸೂತ್ರ ಹೋದಾವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅಷ್ಟು ವರ್ಣಿಸಿ ಹೇಳಲಿ ನಾನಷ್ಟ. ಇಲ್ಲಿ ಬರೆದು ಏನು ಮಾಡಿದಾರಪ್ಪ ಅಂತಂದ್ರೆ ಪದ್ಯ ಹಲಗಲಿ ಬೇಡರು ಆಕರ ಗ್ರಂಥ ಕನ್ನಡ ಜನಪದ ಗೀತೆಗಳು. ಸೊ ನೀವು ಅವ್ರದ್ದು ಏನು ಬರ್ದು ಬಪ್ಪದ್ರ ಗದ್ದಗಿ ಮಠ ಅಂತಕ್ಕಂಥ ಕವಿಗಳದಾರಲ್ಲ ಅವ್ರದ್ದು ಕೂಡ ನೀವೇನು ಮಾಡ್ಬೋದು ಸಂಪಾದಕರಂತ BS ಗದ್ದಗಿ ಮಠ ಅಂತಲೂ ಕೂಡ ಬರಿಬೋದು. ಇನ್ನು ನೆಕ್ಸ್ಟ್ ಪ್ರಸ್ತುತ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯುವಾಗ ಇಲ್ಲಿ ವೀರಲವ ಪದ್ಯದ್ದು ಕೇಳಿದ್ದಾರೆ. ಸೊ ನೀವು ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯುವಾಗ ಆಯ್ಕೆಯನ್ನು ಬರಿಬೇಕು. ಅಂದರೆ ಆ ಒಂದು ಸ್ಟಾನ್ಸಾ ಆ ಪ್ಯಾರಾಗ್ರಾಫ್ ಯಾವ ಪದ್ಯದ್ದು ಇದೆ. ಆಮೇಲೆ ನೀವೇನು ಬರೀಬೇಕು ಮೌಲ್ಯಾಧಾರಿತ ಸಾರಾಂಶ ಇದ್ರದ್ದು ಒಂದು 6-7 ಸಾಲುಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಇದು ಉಲ್ವರ್ತ್ ಅಂಗಡಿಯು ನೋಡುವ ಹಾಗಿದೆ ಅಂತ ಇದೆ. ಸೊ ಇದು ಲಂಡನ್ ನಗರ ಪಾಠದ 4 ಮಾರ್ಕ್ಸಿನ ಕ್ವಶನ್ ಇತ್ತು. ವೆರಿ ಈಸಿ ಆಗ್ಯದ. ಸ್ವಲ್ಪ ಇಲ್ಲಿ ಪ್ಯಾರಾಗ್ರಾಫ್ ಮಾಡಿಲ್ಲ, ನೀವು ಪ್ಯಾರಾಗ್ರಾಫ್ ಮಾಡಿ ಕಡ್ಡಾಯವಾಗಿ ಬರೀರಿ. ಯಾಕಂದರೆ ಪ್ಯಾರಾಗ್ರಾಫ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಭಾಷೆಯಲ್ಲಿ ಅದೇ ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ಕೀವರ್ಡ್ಸ್ಗಳ ಕಡೆ ಅಂಡರ್ಲೈನ್ ಹಾಕೊಡ್ರಿ, ಕ್ವಶನ್ ನಂಬರ್ ಮಿಸ್ ಹಾಕದೆ ಬರೀರಿ, ಎಲ್ಲವನ್ನು ಒಂದೇ ಕಡೆ ಬರೀರಿ. ನಿಮ್ಗೆ ಅಂಕಗಳನ್ನು ಭಾಳ ಈಸಿ ಆಗ್ತದೆ. ಯಾಕಂದ್ರೆ 1 ಮಾರ್ಕ್ಸಿನ 1, 2, 4 ಹಿಂಗೆ ಬರ್ಲಿಕ್ಕೆ ಹೋಗಬೇಡಿ. ನೀವು ನಂಬರ್ ಹಾಕಿ ಬಿಟ್ಟು ಬಿಡ್ಬೋದು. ನೆಕ್ಸ್ಟ್ ಆರಾಮ್ ನಿಮಗೆ ನೆನಪಿದ್ದಾಗ ಬರೀರಿ, ಇಲ್ಲ ಅದರಲ್ಲಿ ಒಂದು ಡ್ಯಾಶ್ ಹೊಡೆದು ಬರೆದು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಎಲ್ಲ ಮಿಕ್ಸ್ ಚಪಾತಿ ಮಿಕ್ಸ್ ಭಾಜಿ ಮಾಡ್ತಾರೆ, ಬರ್ಲಿಕ್ಕೆ ಹೋಗಬೇಡಿ. 1 ಅಂಕ, 2 ಅಂಕ, 3 ಅಂಕ, 4 ಅಂಕ, 5 ಅಂಕ, 1-2 ಅಂಕಿಲ್ಲ. ಸೊ ಎಲ್ಲ ಬಹು ಆಯ್ಕೆ 6 ಒಂದಿರಲಿ, ಸಂಬಂಧೀಕರಣ 4 ಒಂದಿರಲಿ, ಒಂದು ವಾಕ್ಯದ 7 ಒಂದು ಕಡೆ ಇರಲಿ. ಸೊ ಈ ಥರನಾಗಿ ಬರೆದ್ರೆ ಸೊ ಇವ್ಯಾಲ್ಯೂಟ್ರಿಗೆ ಏನಾಗ್ತದಪ್ಪ ಅಂದ್ರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂಕಗಳನ್ನು ಕೊಡ್ತಾರೆ. ಸ್ಕೋರ್ ಗ್ಯಾರಂಟಿಯಾಗಿ ಆಗ್ತದೆ. ಪತ್ರವನ್ನು ಕೂಡ 1 ಪೇಜಲ್ಲಿನೇ ಬರೀರಿ, ಅರ್ಧ ಪೇಜಿನ ಚಾಲೂ ಮಾಡೋಕೆ ಹೋಗ್ಬೇಡ್ರಿ. ಇದು ಮನವಿ ಪತ್ರ ಇದೆ. ಸೊ ಫಸ್ಟ್ ಈ ಕಡೆ ದಿನಾಂಕ ಸ್ಥಳ ಹಾಕಿದ್ದಾರೆ ಇಂದ, ಸೊ ಆಲ್ರೆಡಿ ಕೊಟ್ಟಿದ್ದನ್ನು ಹಾಕ್ಕೊಡ್ರಿ. ಆಮೇಲೆ ಇವರಿಗೆ ಇದೆ, ಆಮೇಲೆ ಮಾನ್ಯರೇ ವಿಷಯದ, ಆಮೇಲೆ ಮನವಿ ಮಾಡಿದ್ದಾರೆ ಅದನ್ನು ನೀವೇನು ಮಾಡಬಾರ್ದು. ಸೊ ಮನವಿ ಪತ್ರದಲ್ಲಿ ಹೊರವಿಳಾಸ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ನೀವು ಬರೆದ್ರೂ ಕೂಡ ಅಡ್ಡಿ ಇಲ್ಲ. ಇನ್ನೊಂದು ಪ್ರಬಂಧ ಇದೆ, ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು. ಸೊ ನಿಮ್ಮ ನಿಬಂಧ 3 ಸ್ಟೆಪ್ಸಲ್ಲಿ ಇರಬೇಕು. ಫಸ್ಟ್ 1 PTK, ಆಮೇಲೆ 2ನೇದು ವಿಷಯದ ನಿರೂಪಣೆ, ಲಾಸ್ಟ್ ಏನಿರಬೇಕು ಉಪಸಂಹಾರ ಅಂತ ಏನು ಮಾಡಬೇಕು ಇರಬೇಕು. ಸೊ ಅದಕ್ಕೆ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ 5 ಮಾರ್ಕ್ಸನ್ನು ಕೊಡ್ತಾರೆ. ಕಂಟೆಂಟ್ ಚೆನ್ನಾಗಿರಲಿ, 1 ಪೇಜ್ ಅಷ್ಟಾದರೂ ನೀವು ನೀಟಾಗಿ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ.